ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ 16ನೇ ವರ್ಷದ ಕನ್ನಡ ಸಿರಿ ಹಬ್ಬ ಆಚರಣೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಅದ್ದೂರಿಯಾಗಿ 16ನೇ ವರ್ಷದ ಕನ್ನಡ ಸಿರಿ ಹಬ್ಬ ಆಚರಣೆ ನಡೆಯಿತು. ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಆಯೋಜಿಸಿದ್ದ ವೇದಿಕೆಯಲ್ಲಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ, ಕನ್ನಡದ ಮಾತು ಬಂದಾಗ ಕನ್ನಡ ರಕ್ಷಣಾ ವೇದಿಕೆ ಸದಾ ಮುಂದಿದ್ದು ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುವವರನ್ನ ಬಹಳಷ್ಟು ಗೌರವಿಸುತ್ತೆ. ಅದೇ ಭಾಷೆಯ ವಿರುದ್ಧ ನಡೆದುಕೊಂಡಲ್ಲಿ ಹೋರಾಟ ಮುಖಾಂತರ ಎಲ್ಲವನ್ನ ಬಗೆಹರಿಸಿಕೊಂಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ನಾಮಫಲಕದಲ್ಲಿ 60% ಕನ್ನಡ ಬಳಕೆಯ ಆದೇಶ ಹೊರಡಿಸಿದ್ದು ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಎಂದ ಅವರು, ನೀರು ಕೊಟ್ಟರೆ ಬಂಗಾರು ಬೆಳೆದು ಕೊಡುವ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ಈಗ ಅಭಿವೃದ್ಧಿ ಪಥದತ್ತ ಸಾಗುತ್ತಿವೆ. ಆದರೆ ನಿಮ್ಮ ಜಮೀನುಗಳನ್ನು ಕಸಿದುಕೊಂಡು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಾಟ ಮಾಡುವ ರಿಯಲ್ ಎಸ್ಟೇಟ್ ಮಾಫಿಯಾ ಲಗ್ಗೆ ಇಡುತ್ತಿದೆ. ಈ ಭಾಗದ ರೈತರು ಎಚ್ಚರಿಕೆಯಿಂದ ಇರಿ, ಯಾರು ಜಮೀನು ಮಾರಾಟ ಮಾಡಿಕೊಳ್ಳಬೇಡಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಲ್ಲಿ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಭಾಗದ ಜನರಿಗೆ ಸಮೃದ್ಧಿಯಾದ ನೀರು ಕೊಟ್ಟರೆ ಇಡೀ ರಾಜ್ಯಕ್ಕೆ ಬಂಗಾರವನ್ನ ಬೆಳೆದುಕೊಡುತ್ತಾರೆ. ಅಂತಹ ಕಷ್ಟಜೀವಿಗಳು ಇಲ್ಲಿದ್ದಾರೆ. 16 ದಿನಗಳಿಂದ ಶಾಶ್ವತ ನೀರಿಗಾಗಿ ಹೋರಾಟ ನಡೆಯುತ್ತಿದೆ. ಆದರೆ ಶುದ್ಧ ನೀರು ಹರಿಸುವ ಕಾಯಕ ಸರ್ಕಾರದಿಂದ ಇನ್ನೂ ಆಗಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಈ ಭಾಗದ ಜಮೀನ್ದಾರರು, ರೈತರು ಯಾವುದೇ ಕಾರಣಕ್ಕೂ ತಮ್ಮ ಜಮೀನು ಮಾರಿಕೊಳ್ಳಬೇಡಿ. ಆಮೇಲೆ ನಿಮ್ಮ ಮಕ್ಕಳು ಕಂಪನಿಗಳಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಎಂದು ಕರೆ ನೀಡಿದರು. ಪ್ರದೇಶದ ಮೇಲೆ ಕಣ್ಣು ಬಿದ್ದಿದೆ. ನಿಮ್ಮ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ. ಏನೋ ಬುದ್ಧಿವಂತರು ನಿಮ್ಮ ಜಮೀನನ್ನು ಉಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೋಟ್ಯಾಧೀಶರಾಗ್ತೀರಾ. ಏನೋ ರೇಟ್ ಬಂದಂತ ಮಾರ್ಕೊಂಡ್ರೆ ನೀವು ಅವ್ರ ಫ್ಯಾಕ್ಟರಿಯಲ್ಲಿ ಕೆಲಸ ತಗೊಳಕ್ಕಾಗಲ್ಲ, ವಾಚ್ಮ್ಯಾನ್ ಡ್ಯೂಟಿ ಮಾಡಬೇಕಾಗುತ್ತೆ ನೀವು ಮುಂದಿನ ದಿನಗಳಲ್ಲಿ. ಅದಕ್ಕಾಗಿ ನೀವೆಲ್ಲ ಜಾಗೃತರಾಗಬೇಕು, ನಿಮ್ಮ ಜಮೀನನ್ನು ಉಳಿಸ್ಕೋಬೇಕು. ಈ ರಿಯಲ್ ಎಸ್ಟೇಟ್ ಮಾಫಿಯಾದವರ ಕೈಗೆ ಸಿಕ್ಕಾಕೋಬೇಡಿ. ನಿಮ್ಮ ಜಮೀನನ್ನು ಉಳಿಸ್ಕೊಳ್ಳಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳಿಬೇಕಂದ್ರಲ್ಲಿ. ನಾನು ಕೇಳ್ತಾ ಇದ್ದೆ ಆಂಜನೇಯ ರೆಡ್ಡಿ ಅವರಿಗೆ, ಯಾಕೆ ನಿಮ್ಮ ರೈತರೆಲ್ಲ ಜಮೀನು ಮಾಡ್ಕೊಂಡ್ಬಿಟ್ಟವ್ರೆ, ನಿಮ್ಗೆ ಯಾಕೆ ಇಲ್ಲ ನೀರಂತ, ಕುಡಿಯೋಕಾದ್ರೂ ಬೇಕಲ್ಲ ಅಂತಿದ್ದಾರೆ. ಆ ರೀತಿ ಮಾಡ್ಕೊಂಡ್ಬಿಡಿ, ನಿಮ್ಮ ಊರಿಗೆ ನೀರು ಬರುತ್ತೆ, ಅನೇಕ ಕಾರ್ಖಾನೆಗಳು ಬರ್ತವೆ, ಅನೇಕ ITBTಗಳ ಸಂಸ್ಥೆಗಳು ಬರ್ತವೆ. ಈ ನೆಲದ ಮಕ್ಕಳಿಗೆ, ಚಿಕ್ಕಬಳ್ಳಾಪುರದ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕನ್ನುವಂತಹ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಶ್ರೀರಾಮನ್ನ ನಾವು ರಾಜಗಣ್ಣ ರವಿ ಅವರೇ, ನಾಳೆಯಿಂದ ಮಾನ್ಯ ಮುಖ್ಯಮಂತ್ರಿಯವರು ಕನ್ನಡವನ್ನು ಉಳಿಸಲಿಕ್ಕೆ ಸಿದ್ದರಾಮಯ್ಯ ಅವರ ಬಗ್ಗೆ ನಾವು ಒಂದೆರಡು ಹೇಳಲೇಬೇಕಾಗತ್ತೆ. ನಾಮಫಲಕ ಕನ್ನಡದಲ್ಲಿ 60 ಭಾಗ ಇರಲೇಬೇಕನ್ನುವಂತ ಆದೇಶವನ್ನ, ದಿಟ್ಟವಾದಂತ ಆದೇಶವನ್ನ ತಂದ್ರು. ಆದ್ರೆ ಅದು ಪೂರ್ತಿ ಕಾರ್ಯಗತ ಆಗಿಲ್ಲ. ಆದ್ರೂ ಸಹ ಆದೇಶವನ್ನ ಲಿಖಿತವಾಗಿ ತಂದಿದ್ದಕ್ಕೆ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳೋಣ. ಇನ್ನೊಂದು ಮಾಡಿದ್ರು, ಖಾಸಗಿ ಸಂಸ್ಥೆಗಳಲ್ಲಿ 50 ಭಾಗ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ನಮ್ಮ ಹೋರಾಟದ ಕೆಲಸವನ್ನ ಕೊಡಲೇಬೇಕನ್ನುವಂತ ಕಾನೂನನ್ನ ಜಾರಿಗೆ ತರಕ್ಕೆ ಹೋಗಿ 1-2-3 ಗಂಟೆಯಲ್ಲೇ ITBTಗಳ ದೊರೆಗಳ ಒಂದು ಟ್ವಿಟ್ಗೆ ಹೆದರಿ ವಾಪಸ್ ಬಂದರೆ ಇದನ್ನ ತೀವ್ರವಾಗಿ ಖಂಡಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕನ್ನುವಂತ ಒತ್ತಾಯ. ಮುಖ್ಯ ಅತಿಥಿ KV ನವೀನ್ ಕಿರಣ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಪ್ರಭಾವ ಬೀರಿದ ಕನ್ನಡ ಯಾರು ಅಂತ 2014ರಲ್ಲಿ ಸಂಶೋಧನೆ ಮಾಡಿದರೆ ನಮ್ಮ ಜಿಲ್ಲೆಯ ಮೇರು ವ್ಯಕ್ತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರೇ ಮುನ್ನೆಲೆಗೆ ಬಂದಿತ್ತು. ಅಷ್ಟೊಂದು ಕನ್ನಡಿಗರ ಹೃದಯದಲ್ಲಿ ಮನೆ ಮಾಡಿದ್ದ ವ್ಯಕ್ತಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನವರು ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಕನ್ನಡ ಶಾಲೆಗಳು ಉಳಿಯಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಎನ್ನುವುದಾದರೆ ಎಲ್ಲ ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದಿದ ಯುವಕರಿಗೆ ಮಾತ್ರ ಉದ್ಯೋಗ ಎಂಬ ಘೋಷವಾಕ್ಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಳವಡಿಸಿಕೊಂಡು ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಒಳ್ಳೆ ಸ್ಪಷ್ಟವಾದಂತಹ ಕನ್ನಡ ಏನಾದರೂ ಮಾತನಾಡಿದ್ರೆ ಇವತ್ತು ಅವರನ್ನ ಹುಡುಕಾಟಕ್ಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ಅವರನ್ನ ನಾವು ದಿಗ್ಗಜರು ಅಥವಾ ಒಳ್ಳೆ ಪಂಡಿತರು ಅಂತ ಹೇಳ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಸ್ಪಷ್ಟವಾಗಿ ಕನ್ನಡವನ್ನ ಮಾತನಾಡಲಿಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಹೋಗಲಾಡಿಸಬೇಕು. ಮತ್ತು ರಾಮೇಗೌಡರು ಮತ್ತು ಅವರ ಇಡೀ ತಂಡ, ಬಾಲು ಅವರಾಗಿರ್ಬೋದು, ಶ್ರೀನಿವಾಸ್ ಅವರಾಗಿರ್ಬೋದು, ಕನ್ನಡಕ್ಕೆ ಮಾತನಾಡೋದನ್ನ ನಾನು ಹೇಳಿಕೆ ಬಯಸ್ತೇನೆ.
ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಯಾವ ಪರಿಸ್ಥಿತಿಯಲ್ಲಿದೆ, ಇದು ಸುಧಾರಿಸಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ಆ ಕೀಳು ಭಾವನೆ ಏನಿದೆ, ಇಂಗ್ಲಿಷ್ ಶಾಲೆಯಲ್ಲಿ ಓದಿದ್ರೆ ಮಾತ್ರನೇ ಮಕ್ಕಳು ಉದ್ಧಾರ ಆಗೋದು ಅಥವಾ ಕನ್ನಡ ಶಾಲೆಯಲ್ಲಿ ಓದಿದ್ರೆ ಅವರನ್ನ ಹೀಯಾಳಿಸ್ತಾರೆ ಎಂಬತಕ್ಕಂತಹ ಈ ಒಂದು ಪರಿಸ್ಥಿತಿ ನಿಜವಾಗ್ಲೂ ಸಹ ಇನ್ನೂ ಅನೇಕ ವಿಚಾರ ಹೇಳಬೇಕು. ಇವತ್ತು ಇನ್ನೂ ಅನೇಕ ಮಂದಿ ಮಾತನಾಡುತ್ತಿದ್ದಾರೆ. ಕನ್ನಡ ಸಿರಿ ಹಬ್ಬ ವೇದಿಕೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ರಾಜ್ಯ ಮುಖಂಡರಾದ ಕೃಷ್ಣ ಜಿ ರಾವ್, ಜೈ ಫೌಂಡೇಶನ್ ಅಧ್ಯಕ್ಷರಾದ ಜೈಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮುಖಂಡ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ರಾಮೇಗೌಡ, ಕಾರ್ಯಾಧ್ಯಕ್ಷ ಬಾಲು, ತಾಲೂಕಾಧ್ಯಕ್ಷರಾದ ಸಿಆರ್ ಮಹೇಶ್, ತಾಲೂಕಾ ಗೌರವಾಧ್ಯಕ್ಷರಾದ ಶ್ರೀನಿವಾಸ್, ನಗರ ಅಧ್ಯಕ್ಷರಾದ ಸುಬ್ಬು, ತಾಲೂಕಾ ಕಾರ್ಯಾಧ್ಯಕ್ಷರಾದ ರವಿ, ಮುಸ್ತಫಾ, ರವಿರಾಜ್, ಬಿಜೆಪಿ ಮುಖಂಡ ಕೆವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಕೆಎಂ ಮುನಿಗೌಡರ್, ರಾಜಾಕಾಂತ್, ಮಂಜುನಾಥ್, ಕಿರಣ್, ಆಸಿಫ್, ತೇಜು ಸೇರಿದಂತೆ ಮುಂತಾದವರು ಹಾಜರಿದ್ದರು.